ಬೇಗ ಮಾನಿಟೈಸೇಷನ್ನ ಅಪ್ಲೈ ಮಾಡಿಕೊಂಡು ಬೇಗ ಡಾಲರ್ನ ಕೌಂಟ್ ಮಾಡಿ ಮೆಸೇಜ್ ಮಾಡಿದ್ದೀರಾ. ಮೇಡಮ್ ನಮಗೂ ಕೂಡ ಹೇಳ್ಕೊಡಿ ಯಾವ ಥರ ಚಾನಲ್ನ ಗ್ರೋ ಮಾಡೋದು, ಚಾನಲ್ನ ಕ್ರಿಯೇಟ್ ಮಾಡೋದು. ಈಗ ನಮ್ಮ ಒಂದು ಇಂಡಿಯಾದಲ್ಲಿ ಮಾನಿಟೈಸೇಷನ್ ಪಾಲಿಸಿ ಇದೆ, ಹಂಗಾಗಿ ಏನು ತೊಂದರೆ ಇಲ್ಲ, ಆರಾಮಾಗಿ ಯೂಟ್ಯೂಬ್ನ ಶುರು ಮಾಡ್ಬೋದು. ಕಮ್ಯುನಿಟಿ ಗೈಡ್ಲೈನ್, ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬೇರೆ ಅಂಡ್ ಕಾಪಿರೈಟ್ ಸ್ಟ್ರೈಕ್ ಬೇರೆ. ಇವೆರಡು ಸ್ಟ್ರೈಕ್ ತೋರಿಸಿದ್ರು ಅಂದ್ರೆ ನೀವು ಯಾವುದೇ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕೆ ಆಗೋದಿಲ್ಲ. 3 ತಿಂಗಳು ಹೋಲ್ಡ್ ಅಲ್ಲಿ ಇತ್ತು ಅಂದ್ರೆ ಆ ಸ್ಟ್ರೈಕ್ ಬಂದಾಗ 3 ತಿಂಗಳು ನಾವ್ ಏನು ಮಾಡಕ್ಕಾಗಲ್ಲ, ಅದು ಹೋಗೋ ತನಕ ಕಾಯ್ಲೇಬೇಕಾಗುತ್ತೆ. ಜಿಮೇಲ್ ಅಕೌಂಟ್ ಸೇಫ್ ಆಗಿದ್ರೆ ನಿಮ್ಮ ಯೂಟ್ಯೂಬ್ ಕೂಡ ಸೇಫ್ ಆಗಿರುತ್ತೆ. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಈ ಒಂದು ಅಡ್ವಾನ್ಸ್ ಫೀಚರ್ ನ ಎನೇಬಲ್ ಮಾಡಿರ್ಬೇಕು. ಸೊ ಯೂಟ್ಯೂಬ್ ಶುರು ಮಾಡ್ಬೇಕಂದ್ರೆ ಅಟ್ಲೀಸ್ಟ್ 18 ವರ್ಷ ಆಗಿರ್ಬೇಕು. ಆದಷ್ಟು ಒರಿಜಿನಲ್ ವಿಡಿಯೋ ಮಾಡಕ್ಕೆ ಟ್ರೈ ಮಾಡಿ. ಇದರಲ್ಲಿ ಯಾವ್ದಾದ್ರು ಒಂದು ನೀವು ಮಿಸ್ ಮಾಡಿದ್ರಿ ಅಂತ ಅಂದ್ರೂ ಕೂಡ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ ಕಳೆದ ಒಂದು ವಿಡಿಯೋ ಹಾಕಿದ್ದೆ. ನನ್ನ ಫಸ್ಟ್ ಯೂಟ್ಯೂಬ್ ಅದು ಪೇಮೆಂಟ್ ಬಂದಿತ್ತು. ಸೊ ಆ ಪೇಮೆಂಟ್ ಜರ್ನಿ ಹೆಂಗಿತ್ತು ಅಂದ್ರೆ, ಯೂಟ್ಯೂಬ್ದು ಫಸ್ಟ್ ಇಂದ ನನಗೆ ಯೂಟ್ಯೂಬ್ ಪೇಮೆಂಟ್ ಬರೋ ತನಕ ನನ್ನ ಒಂದು ಜರ್ನಿ ಹೆಂಗಿತ್ತು, ಯೂಟ್ಯೂಬ್ ಜರ್ನಿ ಅಂತಂದು ಒಂದು ವಿಡಿಯೋ ಮಾಡಾಕಿದ್ದೆ. ತುಂಬಾ ಅಂದ್ರೆ ತುಂಬಾ ಜನ ರೆಸ್ಪಾನ್ಸ್ ಮಾಡಿದ್ರ, ಕಂಗ್ರ್ಯಾಚುಲೇಷನ್ಸ್ ಹೇಳಿದಿರ. ನಿಮ್ಗೂ ಕೂಡ ಯಾರೆಲ್ಲ ಯೂಟ್ಯೂಬ್ನ ಶುರು ಮಾಡಿದೀರಾ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಬೇಗ ಮಾನಿಟೈಸೇಷನ್ನ ಅಪ್ಲೈ ಮಾಡಿಕೊಂಡು ಬೇಗ ಡಾಲರ್ನ ಕೌಂಟ್ ಮಾಡಿ $100 ಕಂಪ್ಲೀಟ್ ಮಾಡಿ ನಿಮಗೂ ಕೂಡ ದುಡ್ಡು ಬರೋ ಹಾಗಾಗ್ಲಿ ಅಂತ ನಾನು ಕೂಡ ದೇವ್ರ ಹತ್ರ ಬೇಡ್ಕೋತೀನಿ. ಹಾಗೆ ಯಾರೆಲ್ಲ ನನಗೆ ವಿಶ್ ಮಾಡಿದಿರಾ ನಿಮ್ಗೆಲ್ರಿಗೂ ಕೂಡ ಧನ್ಯವಾದಗಳು. ಆ ಖುಷಿ ಎಷ್ಟು ಖುಷಿ ಆಯ್ತು ಅಂದ್ರೆ, ಎಲ್ಲರೂ ಕೂಡ ಅವ್ರಿಗೆ ಪೇಮೆಂಟ್ ಬಂತು ಅನ್ನೋ ತರ ಎಲ್ಲರೂ ಕೂಡ ನನಗೆ ವಿಶ್ ಮಾಡಿದೀರಾ. ನಿಮ್ಗೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇದ್ರ ಜೊತೆ ನನಗೆ ತುಂಬಾ ಜನ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ಮೆಸೇಜ್ ಮಾಡಿದೀರಾ, ಮೇಡಮ್ ನಮಗೂ ಕೂಡ ಹೇಳ್ಕೊಡಿ ಯಾವ ತರ ಚಾನಲ್ನ ಗ್ರೋ ಮಾಡೋದು, ಚಾನಲ್ನ ಕ್ರಿಯೇಟ್ ಮಾಡೋದು ಅಂತಂದು. ಸೊ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ತುಂಬಾ ಜನ ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ದಾರೆ ವಿಡಿಯೋಸ್ನ. ನಾನು ಕೂಡ ಅದೇ ತರನೇ ಕ್ರಿಯೇಟ್ ಮಾಡ್ಕೊಂಡಿರೋದು. ಸೊ ನೀವು ಕೂಡ ಅದೇ ತರ ಕ್ರಿಯೇಟ್ ಮಾಡ್ಕೋಬಹುದು. ಸೊ ಅದನ್ನೇ ನಾನು ಇನ್ ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ. ಸೊ ಇದಾದ್ಮೇಲಿಂದ ಏನು ಇದಾವಲ್ಲ ಪಾಲಿಸೀಸ್, ಅವನ್ನ ನಾನು ಹೇಳ್ತಾ ಹೋಗ್ತೀನಿ. ಕ್ರಿಯೇಟ್ ಆದ್ಮೇಲೆ ನಿಮಗೆ ಒಂದು ಮಾನಿಟೈಸೇಷನ್ ಕ್ರಿಟೀರಿಯಾ ಬರುತ್ತೆ. ಸೊ ಅದನ್ನ ನಾನು ಇಲ್ಲಿ ಹಾಕಿರ್ತೀನಿ ನೋಡಿ. ಸೊ ಏನೆಲ್ಲ ಪಾಲಿಸೀಸ್ ಇದೆ ಅಂತ ಅಂದ್ರೆ, ಸೊ ಮೊದಲನೇದಾಗಿ ನೀವೇನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಆದ್ಮೇಲೆ ವಿಡಿಯೋಸು ಶಾರ್ಟ್ಸು ಬಿಡ್ತಾ ಹೋಗ್ತೀರಾ, ಆಯ್ತಾ, ಹಾಕ್ತಾ ಹೋಗ್ತೀರಾ, ಅಪ್ಲೋಡ್ ಮಾಡ್ತಾ ಹೋಗ್ತೀರಾ. ನಿಮಗೆ ಸಬ್ಸ್ಕ್ರೈಬರ್ ಆಗ್ತಾ ಹೋಗ್ತಾರೆ. ಸಬ್ಸ್ಕ್ರೈಬ್ ಅಂದ್ರೆ ನಿಮಗೆ ಗೊತ್ತಾಗುತ್ತಲ್ವಾ, ವಿಡಿಯೋಸ್ ಕೆಳಗಡೆ ನಿಮ್ದೇನು ಲೋಗೋ ಇರುತ್ತಲ್ಲ, ಅಂದ್ರೆ ನಿಮ್ಮ ಒಂದು ಚಾನಲ್ ಲೋಗೋ ಪಕ್ಕ ಸಬ್ಸ್ಕ್ರೈಬ್ ಅಂತ ಇರುತ್ತೆ. ಅಲ್ಲಿ ಎಲ್ಲರೂ ಯಾರೆಲ್ಲ ನೋಡ್ತಾರೆ ಅವರು ಸಬ್ಸ್ಕ್ರೈಬ್ ಆಗ್ತಾ ಹೋಗ್ತಾರೆ. ಸೊ ಅದು ಕೌಂಟ್ ಆಗ್ತಾ ಹೋಗುತ್ತೆ. ಸೊ ಅದೇನು ಹೇಳೋದು ಬೇಡ ಅನ್ಕೋತೀನಿ. ಅದೇ ಸಬ್ಸ್ಕ್ರೈಬ್ ಆದರು ಅಂತ ಅರ್ಥ. 1000 ಜನ ಸಬ್ಸ್ಕ್ರೈಬ್ ಆಗಬೇಕು. ಇದ್ರ ಜೊತೆ 4000 ಗಂಟೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋಸ್ ಅವರ್ ಕೌಂಟ್ ಆಗಿರ್ಬೇಕು. ಅಂದ್ರೆ 4000 ಗಂಟೆ ಹೋಗಿರ್ಬೇಕು. ಅದು 12 ತಿಂಗಳ ಒಳಗಡೆನೆ ಆಗಿರ್ಬೇಕು. ಹಂಗಿದ್ರೆ ನಿಮಗೆ ಏನಾಗುತ್ತೆ ಅಂದ್ರೆ ಮಾನಿಟೈಸೇಷನ್ ಪಾಲಿಸೀಸ್ ಕ್ರಿಟೀರಿಯಾ ಕಂಪ್ಲೀಟ್ ಆದಂಗೆ. ಇಲ್ಲ ಅಂದ್ರೆ 10 ಮಿಲಿಯನ್ ವ್ಯೂ ಶಾರ್ಟ್ಸ್ ಆಗಿ ಓಡಿರ್ಬೇಕು. ಒಂದೇ ಶಾರ್ಟ್ಸ್ ಅಂತ ಅಲ್ಲ, ನಿಮ್ಮ ಒಂದು ಚಾನಲ್ ಅಲ್ಲಿ ಯಾವ್ದಾದ್ರು ಶಾರ್ಟ್ಸ್ ಆಗಿರ್ಲಿ 10 ಮಿಲಿಯನ್ ವ್ಯೂ ಆಗಿರ್ಬೇಕು. ಸೊ ಇದಿಷ್ಟು ಆದ್ಮೇಲೆ ನೆಕ್ಸ್ಟ್ ಕೂಡ ಒಂದ್ ಸ್ವಲ್ಪ ಕ್ರಿಟೀರಿಯಾ ಇದಾವೆ. ಫಸ್ಟ್ ರೂಲ್ಸ್ ಏನಪ್ಪಾ ಅಂತ ಅಂದ್ರೆ, ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿ ರೂಲ್ಸ್ ಅಂತ ಇರುತ್ತೆ. ಈ ಒಂದು ರೂಲ್ಸ್ ನ ನೀವು ಕರೆಕ್ಟ್ ಆಗಿ ಫಾಲೋ ಮಾಡಬೇಕು. ಇದು ಫಸ್ಟ್ನೇ ರೂಲ್ಸ್. ಓಕೆ, ರೂಲ್ಸ್ ಬಂದ್ಬಿಟ್ಟು ಎಲ್ಲಿ ನಾವು ಮಾನಿಟೈಸೇಷನ್ ಪಾಲಿಸೀಸ್ ಅವೈಲೇಬಲ್ ಇರುತ್ತಲ್ಲ ಅಲ್ಲಿ ಆ ಒಂದು ದೇಶದಲ್ಲಿ ನಾವು ಶುರು ಮಾಡಬಹುದು. ಅಂದ್ರೆ ಈಗ ನಮ್ಮ ಒಂದು ಇಂಡಿಯಾದಲ್ಲಿ ಮಾನಿಟೈಸೇಷನ್ ಪಾಲಿಸಿ ಇದೆ, ಹಂಗಾಗಿ ಏನು ತೊಂದರೆ ಇಲ್ಲ, ಆರಾಮಾಗಿ ಯೂಟ್ಯೂಬ್ನ ಶುರು ಮಾಡಬಹುದು. ಆದ್ರೆ ಕೆಲವೊಂದು ದೇಶದಲ್ಲಿ ಮಾನಿಟೈಸೇಷನ್ ಪಾಲಿಸಿನ ಕೊಟ್ಟಿಲ್ಲ. ಸೊ ಆ ದೇಶದಲ್ಲಿ ನೀವು 1000 ಜನ ಸಬ್ಸ್ಕ್ರೈಬರು ಮತ್ತು 4000 ಅವರ್ ವಾಚ್ ಅವರು ಇವೆಲ್ಲ ಕ್ರಿಟೀರಿಯಾ ಕಂಪ್ಲೀಟ್ ಮಾಡಿ ಕೂಡ ವೇಸ್ಟು. ಯಾಕೆಂದ್ರೆ ಅಲ್ಲಿ ಮಾನಿಟೈಸೇಷನ್ ಕ್ರಿಟೀರಿಯಾನ ಕೊಟ್ಟಿರಲ್ಲ, ಹಂಗಾಗಿ ಅಲ್ಲಿ ಮಾಡೋಕ್ಕಾಗಲ್ಲ, ಅರ್ನ್ ಮಾಡೋಕ್ಕೂ ಆಗಲ್ಲ. ಬಟ್ ಇಲ್ಲಿ ಆತರ ಇಲ್ಲ. ನಮ್ಮ ಒಂದು ದೇಶದಲ್ಲಿ ಆತರ ಏನು ತೊಂದರೆ ಇಲ್ಲ, ಆರಾಮಾಗಿ ಮಾನಿಟೈಸೇಷನ್ ಆನ್ ಮಾಡಿಕೊಂಡು ದುಡ್ಡನ್ನ ದುಡಿಬಹುದು.
ಇನ್ನ ಮೂರನೇದ್ ಬಂದ್ಬಿಟ್ಟು ಯೂಟ್ಯೂಬ್ ಕಡೆಯಿಂದ ಯಾವುದೇ ಸ್ಟ್ರೈಕ್ ಬಂದಿರಬಾರ್ದು. ಕಮ್ಯುನಿಟಿ ಗೈಡ್ಲೈನ್, ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬೇರೆ ಅಂಡ್ ಕಾಪಿರೈಟ್ ಸ್ಟ್ರೈಕ್ ಬೇರೆ, ಇವೆರಡು ನಿಮಗೆ ಡಿಫ್ರೆನ್ಸ್ ಗೊತ್ತಿರಬೇಕು. ಅಂಡ್ ಇದನ್ನು ಕೂಡ ನಾನು ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ, ಈ ಸ್ಟ್ರೈಕ್ಗಳ ಬಗ್ಗೆ ಏನೇನೆಲ್ಲ ಮಾಹಿತಿ ಅಂತಂದು. ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ನ ನೀವು ಫಾಲೋ ಮಾಡಿರಬೇಕು. ಅಕಸ್ಮಾತ್ ನೀವು ಮಾಡಿಲ್ಲ ಅಂದ್ರೆ ಸ್ಟ್ರೈಕ್ ತೋರಿಸ್ಬಿಡ್ತಾರೆ. ಸೊ ಈ ಸ್ಟ್ರೈಕ್ ತೋರಿಸಿದ್ರು ಅಂದ್ರೆ ನೀವು ಯಾವುದೇ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕೆ ಆಗೋದಿಲ್ಲ. ಅವಾಗ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಆ ಒಂದು ಸ್ಟ್ರೈಕ್ ಹೋಗೋ ತನಕನೂ ಕಾಯ್ಬೇಕು. ನಂದು ಒಂದು ಇದೇ ತರ ಆಗಿತ್ತು. ಸ್ಟಾರ್ಟಿಂಗು 3 ತಿಂಗಳು ಹೋಲ್ಡ್ ಅಲ್ಲಿ ಇತ್ತು. ಅಂದ್ರೆ ಆ ಸ್ಟ್ರೈಕ್ ಬಂದಾಗ 3 ತಿಂಗಳು ನಾವ್ ಏನು ಮಾಡಕ್ಕಾಗಲ್ಲ, ಅದು ಹೋಗೋ ತನಕ ಕಾಯ್ಲೇಬೇಕಾಗುತ್ತೆ. ಸೊ ಈ ತರ ಸ್ಟ್ರೈಕ್, ಸೊ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಫಾಲೋ ಮಾಡ್ಲೇಬೇಕು. ಇನ್ನ 4ನೇದು ಬಂದ್ಬಿಟ್ಟು 2 ಸ್ಟೆಪ್ ವೆರಿಫಿಕೇಶನ್ ಸ್ಟೆಪ್ ಅಂತ ಬರುತ್ತೆ. ಅಂದ್ರೆ ನಿಮ್ಮ ಒಂದು ಜಿಮೇಲ್ ಅಲ್ಲಿ 2 ಸ್ಟೆಪ್ ವೆರಿಫಿಕೇಶನ್ ನ ಆನ್ ಮಾಡ್ಕೋಬೇಕಾಗುತ್ತೆ. ಈ ತರ 2 ಸ್ಟೆಪ್ ವೆರಿಫಿಕೇಶನ್ ಸ್ಟೆಪ್ ಮಾಡೋದ್ರಿಂದ ನಿಮ್ಮ ಜಿಮೇಲ್ ಅಕೌಂಟ್ ಸೇಫ್ ಆಗಿರುತ್ತೆ. ಸೊ ಜಿಮೇಲ್ ಅಕೌಂಟ್ ಸೇಫ್ ಆಗಿದ್ರೆ ನಿಮ್ಮ ಯೂಟ್ಯೂಬ್ ಕೂಡ ಸೇಫ್ ಆಗಿರುತ್ತೆ. ಸೊ ಮೊದಲಿಗೆಲ್ಲ ತುಂಬಾ ಹ್ಯಾಕ್ ಆಗ್ತಿತ್ತು. ಸೊ ಈ ತರ ಒಂದು 2 ಸ್ಟೆಪ್ ವೆರಿಫಿಕೇಶನ್ ಅದಕ್ಕಾಗಿನೇ ಮಾಡಿದ್ದಾರೆ. ಸೊ ಹ್ಯಾಕ್ ಆಗಬಾರ್ದು ಅಂತ. ಸೊ ಸೇಫ್ ಆಗಿರ್ಲಿ ಯೂಟ್ಯೂಬ್ ಚಾನಲ್ ಅಂಡ್ ನಿಮ್ಮ ಒಂದು ಜಿಮೇಲ್ ಸೇಫ್ ಆಗಿರ್ಲಿ ಅಂತ 2 ಸ್ಟೆಪ್ ವೆರಿಫಿಕೇಶನ್ ನ ಆನ್ ಮಾಡ್ಕೋಬೇಕಾಗುತ್ತೆ. ಇನ್ನು 5ನೇದು ಬಂದ್ಬಿಟ್ಟು ಇದ್ರ ಜೊತೆ ಅಡ್ವಾನ್ಸ್ ಫೀಚರ್ಸ್ ಅಂತ ಬರುತ್ತೆ. ಅಂದ್ರೆ ಚಾನಲ್ ಅಲ್ಲಿ ಅಡ್ವಾನ್ಸ್ ಫೀಚರ್ ನ ಎನೇಬಲ್ ಮಾಡ್ಕೋಬೇಕು. ಏನು ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಈ ಒಂದು ಅಡ್ವಾನ್ಸ್ ಫೀಚರ್ ನ ಎನೇಬಲ್ ಮಾಡಿರ್ಬೇಕು. ಅವಾಗ ಮಾಡಿಲ್ಲ ಅಂತ ಅಂದ್ರೆ ಈಗ ನೀವು ಮಾನಿಟೈಸೇಷನ್ ಮಾಡ್ಬೇಕಾದ್ರೆ ಮಾಡೇ ಇರ್ಬೇಕಾಗುತ್ತೆ. ಸೊ ಇದು 5ನೇ ಒಂದು ಕ್ರಿಟೀರಿಯಾ ರೂಲ್ಸ್ ನಲ್ಲಿ. ಇನ್ನು 6ನೇ ಲಾಸ್ಟ್ ರೂಲ್ಸ್. ಸೊ ಇದ್ರಲ್ಲಿ ಏನಂತಂದ್ರೆ ಆಡ್ಸೆನ್ಸ್, ನಿಮ್ಮ ಹತ್ರ ಯಾವ್ದಾದ್ರು ಒಂದು ಆಡ್ಸೆನ್ಸ್ ಅಕೌಂಟ್ ಇತ್ತು ಅಂದ್ರೆ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆಗಲ್ಲ, ಎರರ್ ಅಂತ ತೋರಿಸ್ಬಿಡುತ್ತೆ. ಸೊ ಯಾಕೆಂದ್ರೆ ನೆಕ್ಸ್ಟ್ ಆಡ್ಸೆನ್ಸ್ ನ ನಾವು ಕ್ರಿಯೇಟ್ ಮಾಡ್ಕೋಬೇಕು. ಸೊ ಯಾಕೆ ಆ ಒಂದು ಅಕೌಂಟ್ಗೆ ನಮಗೆ ಡಾಲರ್ ಬರೋದು, ಹಂಗಾಗಿ ಯಾವುದೇ ಆಡ್ಸೆನ್ಸ್ ಅಕೌಂಟ್ ನಮಗೆ ಇರಬಾರ್ದು. ಸೊ ಇವುಗಳ ಜೊತೆ ಇನ್ನೊಂದು ಏನಂದ್ರೆ ಇವಾಗ ಬಂದಿರುವಂತದ್ದು ಸೋಷಿಯಲ್ ಮೀಡಿಯಾ 18 ವರ್ಷ ಕೆಳಗಡೆ ಇರುವಂತಹ ಮಕ್ಕಳು ಯಾರು ಬಳಕೆ ಮಾಡಬಾರ್ದು ಅಂತ. ಸೊ ಯೂಟ್ಯೂಬ್ ಶುರು ಮಾಡ್ಬೇಕಂದ್ರೆ ಅಟ್ಲೀಸ್ಟ್ 18 ವರ್ಷ ಆಗಿರ್ಬೇಕು. ಸೊ ಹಂಗಾಗಿ ಮಕ್ಕಳಿಗೆ ಕೊಟ್ಬಿಟ್ಟು ಯೂಟ್ಯೂಬ್ ಮಾಡೋದನ್ನ ದಯವಿಟ್ಟು ನಿಲ್ಲಿಸಿ. ಅಂಡ್ ಇನ್ನೊಂದು ವಿಷಯ, ಆದಷ್ಟು ಒರಿಜಿನಲ್ ವಿಡಿಯೋ ಮಾಡಕ್ಕೆ ಟ್ರೈ ಮಾಡಿ, ರಿಯೂಸ್ಡ್ ಕಂಟೆಂಟ್ ಮಾಡಬೇಡಿ. ಇಷ್ಟು ಏನ್ ಹೇಳಿದ್ನಲ್ಲ ಒಂದು 6 ರೂಲ್ಸು, ಈ 6 ರೂಲ್ಸು ಏನ್ ಫಸ್ಟ್ ಫೀಚರ್ಸ್ ಇದೆಯಲ್ಲ 1000 ಜನ ಸಬ್ಸ್ಕ್ರೈಬರ್ ಅಂಡ್ 4000 ವಾಚ್ ಅವರ್ ಕಂಪ್ಲೀಟ್ ಆದ್ಮೇಲೆ ಈ ಒಂದು ರೂಲ್ಸ್ ಗಳನ್ನು ಕೂಡ ನೀವು ಫಾಲೋ ಮಾಡಿದ್ರೆ ಮಾನಿಟೈಸೇಷನ್ಗೆ ಆರಾಮಾಗಿ ಅಪ್ಲೈ ಮಾಡಬಹುದು. ಇದರಲ್ಲಿ ಯಾವ್ದಾದ್ರು ಒಂದು ನೀವು ಮಿಸ್ ಮಾಡಿದ್ರಿ ಅಂತ ಅಂದ್ರೂ ಕೂಡ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ. ಅದು ಹಂಗೆ ರಿವ್ಯೂ ಅಂತ ಬಂದ್ಬಿಟ್ಟು ಹಂಗೆ ಹೋಲ್ಡ್ ಅಲ್ಲಿ ಬಂದ್ಬಿಡುತ್ತೆ. ಹೋಲ್ಡ್ ಅಂತಾನೆ ತೋರಿಸ್ತಾ ಇರುತ್ತೆ. ಅವಾಗ ಹೆಂಗೆ ಆಗ್ಬಿಡುತ್ತೆ ಅಂದ್ರೆ ನಂದು ಕೂಡ ಹಂಗೆ ಆಗಿತ್ತು. ಯಾಕೆಂದ್ರೆ 3 ತಿಂಗಳು ಸ್ಟ್ರೈಕ್ ಬಂದಿದ್ರಿಂದ ನಮ್ಮ ಒಂದು ಯೂಟ್ಯೂಬ್ನ ಮಾನಿಟೈಸೇಷನ್ ಮಾಡೋಕ್ಕೆ ಆಗಿರಲಿಲ್ಲ. ಸೊ ನಾನು ಮಾಡಿರೋ ತಪ್ಪನ್ನ ನೀವು ಮಾಡಬೇಡಿ. ಸೊ ಕರೆಕ್ಟಾಗಿ ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಅವರೆಲ್ಲ ಏನೇನೆಲ್ಲ ಹೇಳಿರ್ತಾರೆ ಅವನ್ನೆಲ್ಲ ನೀಟಾಗಿ ಫಾಲೋ ಮಾಡ್ಕೊಂಬಂದ್ರೆ ನಿಮಗೆ ಆರಾಮಾಗಿ ಸ್ಮೂತಾಗಿ ಮಾಡ್ಕೊಂಡು ಹೋಗ್ಬೋದು. ಸೊ ಎಲ್ಲರೂ ನೀಟಾಗಿ ಮಾಡ್ಕೊತ ಹೋಗಿ, ಯಾವುದೇ ತಪ್ಪು ಎರರ್ನ ಮಾಡೋಕ್ಕೆ ಹೋಗಬೇಡಿ. ನಾನು ಆದಷ್ಟು ನನಗಾಗಿರುವಂತಹ ಅನುಭವಗಳನ್ನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಇದಿಷ್ಟು ರೂಲ್ಸ್ಗಳನ್ನ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದಾವೆ ಇವನ್ನೆಲ್ಲವನ್ನೂ ಕೂಡ ಫಾಲೋ ಮಾಡಿದ್ರೆ ನಿಮ್ಮ ಒಂದು ಚಾನಲ್ ಮಾನಿಟೈಸೇಷನ್ ಆನ್ ಮಾಡ್ಕೋಬಹುದು. ಸೊ ಏನು ತಪ್ಪಿಲ್ದಂಗೆ ಕರೆಕ್ಟಾಗಿ ಮಾಡ್ಕೋತಾ ಹೋಗಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ನನ್ನ ಒಂದು ಚಾನಲ್ಗೆ, ನನ್ನ ಒಂದು ಕೆಲಸಕ್ಕೆ ನಿಮ್ಮ ಒಂದು ಸಪೋರ್ಟ್ ಖಂಡಿತವಾಗ್ಲೂ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ಯಾರೆಲ್ಲ ನಿಮ್ಮ ಫ್ರೆಂಡು, ಸ್ನೇಹಿತರು ಅಥವಾ ಸಂಬಂಧಿಕರು ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟ್ ಮಾಡಬೇಕು ಅನ್ಕೊಂಡಿದ್ದಾರೆ ಅವರಿಗೆ ಶೇರ್ ಮಾಡಿ, ಸಹಾಯ ಆಗುತ್ತೆ. ಸೊ ಇದನ್ನ ನೋಡೋದ್ರಿಂದ ನಿಮ್ಮ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ. ಕಮೆಂಟ್ ಮುಖಾಂತರ ನಿಮ್ಮ ಏನೇ ಡೌಟ್ಗಳಿದ್ರು ನಾವು ಕೇಳ್ಬೋದು. ಆದಷ್ಟು ನಾನು ನೀವು ಕೇಳಿದಂತಹ ಪ್ರಶ್ನೆಗೆ ನಾನು ವಿಡಿಯೋಗಳ ಮುಖಾಂತರ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಮೊದಲು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.